ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಲಾರಿ ಪೊಲೀಸರಿಂದ ಪ್ರಾಪರ್ಟಿ ಪರೇಡ್ ಪ್ರದರ್ಶನ. ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಪ್ರಾಪರ್ಟಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಳ್ಳತನ, ದರೋಡೆ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಹಣ, ಚಿನ್ನಾಭರಣ, ವಾಹನಗಳು, ಮೊಬೈಲ್ ಫೋನ್ಗಳು ಹಾಗೂ ಇತರೆ ಬೆಲೆಬಾಳುವ ವಸ್ತುಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಪ್ರಕರಣಗಳ ಕುರಿತು ಮಾಹಿತಿ ನೀಡಿದ್ದು, ಕಳೆದುಕೊಂಡ ವಸ್ತುಗಳ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಿ ತಮ್ಮ ವಸ್ತುಗಳನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಅಪರಾಧ ಪತ್ತೆ ಹಾಗೂ ಕಳವಾದ ಆಸ್ತಿಗಳನ್ನು ಮರುಪಡೆಯುವಲ್ಲಿ ಬಳ್ಳಾರಿ ಪೊಲೀಸರು ಕೈಗೊಂಡಿರುವ ಕಾರ್ಯಾಚರಣೆಗಳ ಫಲವಾಗಿ ಈ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಜಿಲ್ಲಾ ಪೊಲೀಸ್ ಇಲಾಖೆ ಈ ಕ್ರಮವು ಸಾರ್ವಜನಿಕರಲ್ಲಿ ವಿಶ್ವಾಸ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ್ದಾಗಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮೇವರೆಗೆ ರಿಕವರಿ ಆಗಿರುವಂತಹ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇವತ್ತು ತಮ್ಮ ಆದೇಶದಂತೆ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡ್ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ಬಳ್ಳಾರಿ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಂತೆ ಸುಮಾರು ನಮ್ಮದು ಎಲ್ಲ ಹೆಡ್ಗಳಲ್ಲಿ ಸರ್ ಕಳ್ಳತನ ಆಗಿರುವಂಥ ಮೌಲ್ಯ ಸರ್ ಟೋಟಲ್ಲು 5,80,00,000 ಇತ್ತು ಸರ್. ಅದರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 50% ರಿಕವರಿ ಮಾಡಿದ್ದಾರೆ ಸರ್. ಓಕೆನಾ? ಲೆವೆಲ್ ನಿಂತ್ಕೊಂಡು ಮಾತಾಡ್ಲಾ? ಓಕೆ ಅಲ್ಲ, ವಾಟ್ ಎವರ್ ಈಸ್ ಕನ್ವೀನಿಯಂಟ್ ಯು ನಿಂತ್ಕೊಳ್ಳೋದು ನಿಂತ್ಕೊಳ್ತೀವಿ. ರೈಟ್, ಆಯ್ತು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ದಿನ ನಾವು ಬಳ್ಳಾರಿ ಜಿಲ್ಲೆಯ ಪ್ರಾಪರ್ಟಿ ರಿಟರ್ನ್ ಪರೇಡ್ ಏನು ನಮ್ಮ ವಿಕ್ಟಿಮ್ಸ್ ಇದ್ದಾರೆ, ವಿಶೇಷವಾಗಿ ಸ್ವತ್ತಿನ ಕಳವುಗಳು ಏನು ನಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು 2 ತಿಂಗಳಿಂದ ನಾವು ಬಹಳ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ತಂಡಗಳನ್ನ ರಚಿಸಿ ಬಹಳ ವ್ಯಾಪಕವಾದ ಕಾರ್ಯಾಚರಣೆಗಳು ನಡೆದು, ಇದು 1-2 ಕೇಸುಗಳನ್ನ ಬ್ರೀಫ್ ಮಾಡೋದು ಬೇಡ, ಒಂದೇ ಸಲ ಮಾಹಿತಿ ನೀಡೋಣ ಅನ್ನೋ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೇವೆ. ಈ ದಿನ ಸುಮಾರು 66 ಪ್ರಕರಣಗಳಲ್ಲಿ 66 ರಿಪೋರ್ಟೆಡ್ ಕೇಸಸ್ ಅಲ್ಲಿ ಅಂದಾಜು 2,62,00,000 ಸ್ವತ್ತಿನ ವಾಪಸಾತಿ ನಡೆದಿದೆ ವಿಕ್ಟಿಮ್ಸ್ಗೆ. ಆಲ್ಮೋಸ್ಟ್ ಟು ಬಿ ಅಕ್ಯುರೇಟ್ 2,62,45,551 ರೂಪಾಯಿ ಇಷ್ಟು ಮೌಲ್ಯದ ಸ್ವತ್ತುಗಳನ್ನ ನಾವು ಹಿಂದಿರುಗಿಸಿದ್ದೇವೆ. ಇದರಲ್ಲಿ ನಾನು ಕೆಲವು ವಿಶೇಷ ಪ್ರಕರಣಗಳ ಬಗ್ಗೆ ತಮಗೆ ತಿಳಿಸ್ಬೇಕಾಗ್ತದೆ. ಇನ್ಫ್ಯಾಕ್ಟ್ ವಿಕ್ಟಿಮ್ಸ್ ಯಾರಿದ್ದಾರೆ ತಮ್ಮ ಬಳಿ ಅವರ ಖುಷಿಯನ್ನು ಅವ್ರು ಹಂಚ್ಕೊಳ್ಳೋರಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಹೆಣ್ಮಕ್ಳ ತಾಳಿ, ಈಗ ತಮಗೆ ಗೊತ್ತೇ ಇದೆ ಚಿನ್ನದ ದರ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಒಂದು ಬಡ ಕುಟುಂಬ ಇರಲಿ, ಮಧ್ಯಮ ವರ್ಗದ ಕುಟುಂಬ ಇರಲಿ, ಒಂದು ತಾಳಿ ಹೋಗ್ಬಿಟ್ರೆ ಒಂದು ಕುಟುಂಬದ ಆಧಾರ ಸ್ತಂಭ, ಅವ್ರು ಏನು ಅಸೆಟ್ ಬೇಸ್ ಇರುತ್ತೆ ಅದು ಅಲ್ಲಾಡ್ದಂಗೆ ಆಗೋಗುತ್ತೆ. ಹಲವಾರು ಪ್ರಕರಣಗಳಲ್ಲಿ ಆಲ್ಮೋಸ್ಟ್ 2 ಲಕ್ಷ, 3 ಲಕ್ಷ, 5 ಲಕ್ಷ ಈ ತರದ ಹೆಣ್ಣು ಮಕ್ಕಳ ತಾಳಿ ಮತ್ತೆ ಇದರ ಆಭರಣಗಳನ್ನ ನಾವು ಈ ದಿನ ಹಿಂದಿರುಗಿಸಿದ್ದೇವೆ. ಆ ತಾಯಂದ್ರ ಕಣ್ಣಲ್ಲಿ ಆ ಒಂದು ಖುಷಿ ನೋಡಿದ್ರೆ ನಮ್ಗೊಂದು ಸಾರ್ಥಕ ಭಾವ. ಇದು ಒಂದು ಕೆಟಗರಿ ಆಫ್ ಕೇಸಸ್. 2ನೇ ಕೆಟಗರಿ ಆಫ್ ಕೇಸಸ್, ಈ ಚೀಟಿಂಗ್ ಏನು ಮಾಡಿದ್ದಾರೆ ಇಲ್ಲಿ, ಇದೊಂದು ಹವ್ಯಾಸವಾಗಿ ಕೆಲವರು ರುಟೀನ್ ಕ್ರಿಮಿನಲ್ಸ್ ವಿಚಿತ್ರ ಸ್ಕೀಮ್ಗಳನ್ನ ಕೊಟ್ಟು ಜನಗಳಿಗೆ, ಅಮಾಯಕ ಜನಗಳಿಗೆ ಮೋಸ ಮಾಡಿದ್ದುಂಟು. ಸೊ ಅದರಲ್ಲಿ ನಮ್ಮ ಬಳ್ಳಾರಿ SP ಅವರು, ಅಡಿಷನಲ್ SP ಅವರು ಮತ್ತೆ ಎಲ್ಲ DSPಗಳು
ಬಹಳ ಉತ್ತಮವಾದ ಕೆಲಸ ಮಾಡಿ ಈಗ ತಾನೇ ನಾನು ನೋಡ್ತಾ ಇದ್ದೆ, ಬರೀ ಒಂದೇ ಒಂದು ಪ್ರಕರಣದಲ್ಲಿ ಕ್ಯಾಶೇ ಆಲ್ಮೋಸ್ಟ್ 1.25 ಕೋಟಿಯಷ್ಟು ಕ್ಯಾಶು ರಿಕವರ್ ಆಗಿದೆ. ಅದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ಕಾಂಪಿಟೆಂಟ್ ಅಥಾರಿಟಿ ಸರ್ಕಾರದಿಂದ ನೇಮಕ ಆಗಿರ್ತಾರೆ. ಅವರು ಎಲ್ಲಾ ಸಂತ್ರಸ್ತರು, ಇದರಲ್ಲಿ ಸಂತ್ರಸ್ತರ ಸಂಖ್ಯೆನೂ ಬಹಳ ಹೆಚ್ಚಿನ ಸಂಖ್ಯೆ ಇರ್ತದೆ. ಅದು ಒಂದು ಬಹಳ ಇಂಪಾರ್ಟೆಂಟ್ ಕೇಸು. ಒಳ್ಳೆ ಉತ್ತಮವಾದ ಡಿಟೆಕ್ಷನ್ ಮತ್ತೆ ರಿಕವರಿ ಆಗಿದೆ. ಹಾಗೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹಾಳಾಗೋ ತರದ್ದು ಕೆಲವು ಕ್ರೈಮ್ಗಳು, ಅಂದ್ರೆ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.